ಬಂಧುಗಳೇ, ಇವತ್ತು ನಾನು ಡಾಕ್ಟರ್ ಪರಮೇಶ್ವರ್ ಅವರು, ಚಲುವರಾಯಸ್ವಾಮಿ ಅವರು, ರಾಜಣ್ಣ ಅವರು, ಒಬ್ಬ ಉಪಮುಖ್ಯಮಂತ್ರಿ, ಗೃಹ ಸಚಿವರು, ಸಹಕಾರ ಸಚಿವರು, ಕೃಷಿ ಸಚಿವರು, 4 ಜನ ಇಲ್ಲಿಗೆ ಬಂದಿದ್ದೀವಿ ಅಂದ್ರೆ ನಿಮ್ ಕೈಲಿ ಜೈಕಾರ ಹಾಸ್ಕೊಳ್ಳಿಕ್ಕೆ, ಹೂನಾರ ಹಾಸ್ಕೊಳ್ಳಿಕ್ಕೆ ಬರಲಿಲ್ಲ. ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಲಿಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ. 4 ಜನ ನಿಮ್ಮ ಪಲ್ಲಕ್ಕಿನೂ ಹೊರ್ತೀವಿ, ನಿಮ್ಮ ಹೆಣ ಕೂಡ ಹೊರ್ತೀವಿ. ಇದು ನಾವೆಲ್ಲ ಗಮನಿಸ್ಕೊಳ್ಳಿ. ಈ ದೇಶದ ಇತಿಹಾಸ ಕಾಂಗ್ರೆಸ್ ಇತಿಹಾಸ, ಈ ದೇಶದ ಇತಿಹಾಸ. ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ. ಇವತ್ತು ಇಡೀ ದೇಶ ನಿಮ್ಮ ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ ಈ 3 ಕ್ಷೇತ್ರದ ಚುನಾವಣೆಯನ್ನು ನೋಡ್ತಾ ಇದೆ. ಜನತಾದಳ ಅಭ್ಯರ್ಥಿಯಾಗಿ ಇವತ್ತು ಇಲ್ಲಿ ನಿಲ್ಲಿಸಿದ್ದಾರೆ. ಒಂದ್ ಕಡೆ ಮಗನ್ನ ಹಾಸನದಿಂದ ದೇವೇಗೌಡರು ನಿಲ್ಲಿಸಿದ್ದಾರೆ, ಮಗನ್ನ ಮಂಡ್ಯದಿಂದ ನಿಲ್ಲಿಸಿದ್ದಾರೆ, ಹಳೆಯನ್ನ ಬಿಜೆಪಿಯಿಂದ ನಿಲ್ಲಿಸಿದ್ದಾರೆ, ಇಲ್ಲೇ ಬೆಂಗಳೂರು ಗ್ರಾಮಾಂತರದಲ್ಲಿ. ಇದೇ ರೀತಿ 3 ಸೀಟು ಒಂದೇ ಕುಟುಂಬದಿಂದ ನಿಲ್ಲಿಸಿದ್ದಾರೆ, ಬೇರೆ ಯಾರು ಇರಲಿಲ್ಲ. ಸ್ವಲ್ಪ ಸುಮ್ಮನೆ ನಾನು ತಮ್ಗೆ ಹೇಳೋದಿಷ್ಟೇ, ಹಿಂದೆ ನಾನು ಮಂತ್ರಿ ಇರಲಿಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ರು, ಪರಮೇಶ್ ಅವರು ಅಧ್ಯಕ್ಷರಿದ್ರು. ಅವರಿಬ್ರು ಸೇರ್ಕೊಂಡು ನನ್ನ ತಮ್ಮ ಡಿ.ಕೆ. ಸುರೇಶ್ಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸುರೇಶ್ಗೆ ಟಿಕೆಟ್ ಕೊಟ್ಬಿಟ್ಟು, ಆಗ ಬಿಜೆಪಿಯವರು ಮತ್ತು ಜನತಾದಳದವರು ಇಲ್ಲೇ ಒಂದಾಗಿದ್ದಾರೆ, ಹಂಗೆ ಅಲ್ಲೂ ಒಂದೇ ಆಗಿ ನಿಲ್ಲಿಸಿದ್ರು. 1,30,30,000 ವೋಟ್ನಲ್ಲಿ ಆಗ ಡಿ.ಕೆ. ಸುರೇಶ್ ಅವರು ಗೆದ್ರು. ಯಾರ ಮೇಲೆ? ಅನಿತಾ ಕುಮಾರಸ್ವಾಮಿ ಮೇಲೆ ನಿಂತರು. ನಮ್ಗೆ ನಿಮ್ಗೆ ಈ ರಾಜಕೀಯದ ಒಮ್ಮತ, ಅಂಡರ್ಸ್ಟ್ಯಾಂಡಿಂಗು ಹೊಸ್ತೇನಲ್ಲ. ಈಗ ದಳ ಶಕ್ತಿಶಾಲಿ ಆಗಿದ್ದಿದ್ರೆ ಅವರ ಅಳಿಯನ್ನ ಚಂದ್ರಾಯಪಟ್ಟಣದಿಂದ ಕರ್ಕೊಂಡು ಹೋಗಿ ದಳದ ಚಿಹ್ನೆ ಮೇಲೆ ನಿಲ್ಲಿಸಿದ್ರು. ಆ ದಳಕ್ಕೆ ಶಕ್ತಿ ಹೊರಟೋಗಿದೆ. ನಾನು ಎಲೆಕ್ಷನ್ ಬಂದಾಗ ಒಂದು ಮಾತು ಹೇಳಿದೆ. ಏನ್ ಹೇಳಿದೆ ಅಂದ್ರೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ಕೆರೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ. ಮನುಷ್ಯನಿಗೆ ಮರಕ್ಕೆ ಬೇರು ಯಾವ ರೀತಿ ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ. ಇವತ್ತು ನೀವೆಲ್ಲ ಸೇರಿ ಇಷ್ಟು ದೊಡ್ಡ ಶಕ್ತಿಯ ಜನಪ್ರದರ್ಶನ ಮಾಡಿದ್ದೀರಿ. ಇದು ನನಗೆಲ್ಲ ಶಕ್ತಿ ತೋರಿಸ್ತಾ ಇರೋದು. ಇದು ದೇವೇಗೌಡರಿಗೆ, ಮೋದಿ ಅವರಿಗೆ ಈ ಶಕ್ತಿಯನ್ನು ತಾವು ತೋರಿಸ್ತಾ ಇದ್ದೀರಿ. ಇವತ್ತು ಈ ರಾಜ್ಯದಲ್ಲಿ ಹೊಂದಾಣಿಕೆ ನಡೀತಾ ಇದೆ. ಯಾರು ಕುಮಾರಸ್ವಾಮಿನ ಅಧಿಕಾರದಿಂದ ಇಳಿಸಿದ್ರು, ಯಾವ ಬಿಜೆಪಿಯವರು ಅಧಿಕಾರದಿಂದ ಇಳಿಸಿದ್ರು, ಅವರ ಜೊತೆ ಇವತ್ತು ಅವರು ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ. ಯಾರು ಯಡಿಯೂರಪ್ಪನವ್ರನ್ನ ಜೈಲಿಗೆ ಕಳಿಸಿದ್ರು, ಅವ್ರ ಜೊತೆ ತಿರ್ಗಾ ಹೊಂದಾಣಿಕೆಯನ್ನ ಯಡಿಯೂರಪ್ಪನವರು ಮಾಡಿಕೊಂಡಿದ್ದಾರೆ. ನಾನು ಶಿವಲಿಂಗೇಗೌಡರು, ಜಿ.ಡಿ. ದೇವೇಗೌಡರು, ಒಳ್ಳೆ ನಮ್ಮ ಚನ್ನರಾಯಪಟ್ಟಣದ MLA, ನಾವೆಲ್ಲ ಹೋಗಿ ಬಾಂಬೆಗೆ ಹೋಗಿ ಮಳೆಯಲ್ಲಿ ನಿಂತ್ಕೊಂಡು ಈ ಕುಮಾರಸ್ವಾಮಿ ಸರ್ಕಾರ ಉಳಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ನಾವು ಮೋಸ ಮಾಡ್ದು ಅಂತ. ಏನ್ ಶಿವಲಿಂಗೇಗೌಡ್ರೆ, ಈ ಆಸ್ನಾಮೆ ಮೇಲೆ ಸತ್ಯ ಮಾಡಿ ಹೇಳ್ಬಿಡ್ಲಿ. ನಾನು ಈ ತಾಯಿ ಆಸ್ನಾಮೆ ಮೇಲೆ ಹೇಳ್ತಾ ಇದ್ದೇನೆ, ನಾವು ತಾಯಿಗೆ ದ್ರೋಹ ಮಾಡೋ ಮಕ್ಕಳಲ್ಲ, ಎದುರು ಹೋರಾಟ ಮಾಡೋ ಮಕ್ಕಳು.
ಸುಮ್ಮನೆ ಎದುರಿಗೆ ಹೋರಾಟ ಮಾಡೋಂಥ ಮಕ್ಕಳು. ಇವತ್ತು 5 ಗ್ಯಾರಂಟಿಗಳು ಇವತ್ತು ನಾವು ಮಾತು ಕೊಟ್ಟು ನಾನು ಸಿದ್ದರಾಮಯ್ಯನವರಿಬ್ಬರು ಸೇರಿ ಪರಮೇಶ್ವರ್ ಅವರು ನಮ್ಮ ಇದನ್ನ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಅವರ ಮಧ್ಯ ಮುಂದಾಳತ್ವದಲ್ಲಿ ನಾನು ಸಿದ್ದರಾಮಯ್ಯನವರು ಚೆಕ್ ಸೈನ್ ಆಗ್ತು. ಈ ಹಸ್ತ ಅಧಿಕಾರಕ್ಕೆ ಬಂತು ಮೊದಲನೇ ಕ್ಯಾಬಿನೆಟ್ ಅಲ್ಲಿ ನಾನು ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರು ನಾವೆಲ್ಲ